ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿ EVS ಪುಸ್ತಕದ 3ನೇ ಅಧ್ಯಾಯ ಲೆಸನ್ 3 ಗೋ ಅರೌಂಡ್ ದ ಫಾರೆಸ್ಟ್ ಅನ್ನೋ ಒಂದು ಅಧ್ಯಾಯವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಗೋ ಅರೌಂಡ್ ದ ಫಾರೆಸ್ಟ್ ಹೆಸರು ಹೇಳುವಂಗೆ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಫಾರೆಸ್ಟಲ್ಲಿ ಏನೇನು ನಮಗೆ ಸಹಾಯ ಆಗುತ್ತೆ, ಫಾರೆಸ್ಟಿಂದ ಯಾವ ರೀತಿ ಹಣ್ಣುಗಳು ಸಿಗ್ತವೆ, ಯಾವ ರೀತಿ ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ಇಲ್ಲಿ ಏನಾಗುತ್ತೆ, ಆಲ್ರೆಡಿ ಸಾಕಷ್ಟು ವಿವರಣೆ ಪಿಕ್ಚರ್ ಜೊತೆಗೆ ಇರೋದ್ರಿಂದ ನಾನು ಅದನ್ನು ಹೇಳ್ತಾ ಹೋಗೋದಿಲ್ಲ. ನಾನು ಏನೇನು ಬ್ಲ್ಯಾಂಕ್ಸ್ ಇದೆ ಅಷ್ಟೇ ಫಿಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸೀತಾ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ನ ಎತ್ಕೊಂಡು ಹುಡುಗಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಇದು ಏನು ಮಾಡ್ತಾಯಿದೆ, ಕಾಡಲ್ಲಿರ್ತಕ್ಕಂಥ ಎನಿಮಲ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಏನೇನು ಹೆಲ್ಪ್ ಆಗುತ್ತೆ ಫಾರೆಸ್ಟಿಂದ ನಮಗೆ ಅನ್ನೋದನ್ನು ವಿವರಣೆ ಸಹಿತ ಅದು ಕೊಡ್ತಾ ಹೋಗ್ತಾರೆ. ನೀವು ಅದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ನಾನಿಲ್ಲಿ ಹೇಳ್ದಂಗೆ ಬ್ಲ್ಯಾಂಕ್ಸ್ ಎಷ್ಟು ಫಿಲ್ ಮಾಡ್ತಾ ಹೋಗ್ತೀನಿ. ಮೇಕ್ ಎ ಲಿಸ್ಟ್ ಆಫ್ ಫ್ರೂಟ್ಸ್ ವಿಚ್ ಆರ್ ಅವೈಲೇಬಲ್ ಆರ್ ಗ್ರೋನ್ ಇನ್ ಯುವರ್ ಲೊಕ್ಯಾಲಿಟಿ. ನಿಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಏನೇನು ಫ್ರೂಟ್ಸ್ ಇದನ್ನು ನಾವಿಲ್ಲಿ ಲಿಸ್ಟ್ ಮಾಡಬೇಕಾಗತ್ತೆ. ಮ್ಯಾಂಗೋ, ಬನಾನಾ, ಪಪಾಯ, ಗೋವಾ, ಜಾಕ್ ಫ್ರೂಟ್, ಸಪೋಟ, ಪೊಮೊಗ್ರಾನೇಟ್, ಲೆಮನ್ ಈ ಥರ ಇರ್ತಕ್ಕಂಥ ಫ್ರೂಟ್ಸ್ಗಳನ್ನು ಬರಿಬೋದು. ಇಲ್ಲಿ ಜಾಗ ಆಗದೇ ಇರೋದ್ರಿಂದ ನಾನು ಕಡಿಮೆ ಫ್ರೂಟ್ಸ್ಗಳನ್ನು ಬರೆದಿದ್ದೀನಿ. ನೆಕ್ಸ್ಟು ಇಲ್ಲಿ ನಮಗೆ ಇಲ್ಲಿ ಪಿಕ್ಚರ್ ಇರ್ತಕ್ಕಂಥ ಇಲ್ಲಿ ಫಾರೆಸ್ಟು ಪಿಕ್ಚರ್ ಇದೆ. ಫಾರೆಸ್ಟ್ ಪಿಕ್ಚರ್ ನಾವು ತೋರಿಸಿ ಮಕ್ಕಳಿಗೆ ಈ ಫಾರೆಸ್ಟಿಂದ ನಮ್ಗೆ ಇಷ್ಟೆಲ್ಲ ಇರ್ತಕ್ಕಂಥ ಹೆಲ್ಪ್ ಆಗುತ್ತೆ, ಇವೆಲ್ಲ ನಮ್ಗೆ ಸಿಗ್ತಕ್ಕಂಥದ್ದು ಈ ಫಾರೆಸ್ಟಿಂದ. ಹಾಗಾಗಿ ಆ ವಸ್ತುಗಳು ಯಾವ್ಯಾವ ಅನ್ನೋದನ್ನು ನಾವು ಮಕ್ಕಳು ಬರೀಬೇಕಾಗುತ್ತೆ. ಚೇರ್ ಆ್ಯಂಡ್ ಟೇಬಲ್, ಪೇಪರ್, ದೆನ್ ಮ್ಯಾಚ್ ಬಾಕ್ಸ್, ದೆನ್ ವುಡ್, ಸ್ವೀಟ್ ಪೊಟ್ಯಾಟೊ, ಗ್ರಾಸ್, ಡೋರ್, ವಿಂಡೋ, ಫ್ಲವರ್ಸ್, ದೆನ್ ಇಂಕ್, ಗಮ್. ಇದು ಎರಡು ಕೊಟ್ಟಿರೋದನ್ನು ಜೊತೆಗೆ ಇರೋದ್ರಿಂದ ಮೆಡಿಸಿನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ನಮಗೆ ಈ ಒಂದು ಫಾರೆಸ್ಟಿಂದ ಸಿಗುತ್ತೆ ಅನ್ನೋದನ್ನು ಕಾನ್ಸೆಪ್ಟನ್ನು ಹೇಳ್ಕೊಡೋದು. ನೆಕ್ಸ್ಟು ಇಲ್ಲಿ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಟ್ರೀಸ್. ನೇಮ್ 10 ಟ್ರೀಸ್ ದ್ಯಾಟ್ ಗ್ರೋ ಇನ್ ಯುವರ್ ಪ್ಲೇಸ್. ಡೂ ದೀಸ್ ಟ್ರೀಸ್ ಗ್ರೋ ಇನ್ ದ ಫಾರೆಸ್ಟ್ ಆಲ್ಸೋ? ನೋ ಫ್ರಮ್ ಯುವರ್ ಎಲ್ಡರ್ಸ್. ಇಲ್ಲಿರ್ತಕ್ಕಂಥವು ಫ್ರೂಟ್ಸ್ ಏನು ನಮ್ಮ ಜೊತೆಗೆ ಸ್ಥಳೀಯವಾಗೂ ಸಿಗ್ತವೆ, ಜೊತೆಗೆ ಫಾರೆಸ್ಟಲ್ಲೂ ಸಹಿತ ಸಿಗ್ತಕ್ಕಂಥ ಒಂದು ಏನು ಟ್ರೀ ಆಗಿರ್ತವೆ. ಆ ಟ್ರೀಯನ್ನು ಮಕ್ಕಳು ನೀವು ಬರೀಬೇಕಾಗತ್ತೆ. ಮ್ಯಾಂಗೋ ಟ್ರೀ, ನೇಮ್ ಟ್ರೀ, ದೆನ್ ಬನಾನಾ ಟ್ರೀ, ಪೀಪಲ್ ಟ್ರೀ, ಟಮರಿನ್ ಟ್ರೀ, ಜಾಕ್ ಫ್ರೂಟ್ ಟ್ರೀ, ಈ ರೀತಿ ಇರ್ತಕ್ಕಂಥವು. ನೆಕ್ಸ್ಟು ಟ್ರೀಸ್ ದ್ಯಾಟ್ ಗ್ರೋ ಇನ್ ಯುವರ್ ಪ್ಲೇಸ್. ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಏನಿದ್ದಾವೆ ಅವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ಟ್ರೀಸ್ ದ್ಯಾಟ್ ಗ್ರೋ ಇನ್ ದ ಫಾರೆಸ್ಟಲ್ಲಿ ಇರ್ತಕ್ಕಂಥವು ಇಲ್ಲಿ ನಿಮಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಯಾವ್ಯಾವುದಂದರೆ ನೇಮ್ ಟ್ರೀ, ಬನಾನಾ ಟ್ರೀ, ಮ್ಯಾಂಗೋ ಟ್ರೀ, ಟಮರಿನ್ ಟ್ರೀ, ಕೊಕೊನಟ್ ಟ್ರೀ, ಇವೆಲ್ಲ ನೀವು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿ ನೋಡ್ತೀರಾ. ದೆನ್ ಕಾಡಿನಲ್ಲಿ ಫಾರೆಸ್ಟಲ್ಲಿ ಇರ್ತಕ್ಕಂಥವು ಟೀಕ್, ದೆನ್ ಟೀಕ್ ಟ್ರೀ, ಸ್ಯಾಂಡಲ್ವುಡ್ ಟ್ರೀ, ಬ್ಯಾಂಬೂ ಟ್ರೀ, ನೇಮ್ ಟ್ರೀ, ದೆನ್ ಜಾಮೂನ್ ಟ್ರೀ, ಇವೆಲ್ಲ ಫಾರೆಸ್ಟಲ್ಲಿ ಬೆಳೀತಕ್ಕಂಥದ್ದು. ಜಾಮೂನ್ ಟ್ರೀ ಇವಾಗ ನಾವು ಲೋಕಲಾಗಿ ಸಹಿತ ಅದನ್ನು ನೋಡ್ಬೋದು. ನೆಕ್ಸ್ಟು ಯೂಸಸ್ ಆಫ್ ದ ಟ್ರೀಸ್. ಇಲ್ಲಿ ಏನು ಬರಬೇಕಾಗುತ್ತೆ, ಒಂದೊಂದು ಯೂಸನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟೀಕ್ ವುಡ್ ಟ್ರೀ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಟೀಕ್ ವುಡ್ ಟ್ರೀ ಯಾವ ಥರ ಇರುತ್ತೆ ಅಂತ ಅದರದ್ದೊಂದು ಯೂಸಲ್ಲಿ ಬರೀಬೇಕಾಗುತ್ತೆ. ಟೀಕ್ ವುಡ್ ಟ್ರೀ ಅಂದರೆ ಕನ್ನಡದಲ್ಲಿ ತೇಗದ ಮರ ಅಂತ ಹೇಳ್ತೀವಿ. ಅದು ಇಟ್ ಈಸ್ ಯೂಸ್ ಟು ಮೇಕ್ ಫರ್ನಿಚರ್. ದೆನ್ ಸ್ಯಾಂಡಲ್ವುಡ್ ಟ್ರೀ, this is sandalwood oil is used in perfume and soap. Then jambu tree, it gives edible and nutrition fruits. Then banana tree, its leaves and barks are used in some traditional medicines. Banana tree ಅದೇ ಥರ ಹೊಂಗೆ ಮರ. ನೆಕ್ಸ್ಟು ನೀಮ್ ಟ್ರೀ, ನೆಕ್ಸ್ಟು ಇಲ್ಲಿ ಗೂಸ್ಬೆರಿ, ನೆಕ್ಸ್ಟ್ ಬ್ಯಾಂಬೂ ಟ್ರೀ, ಇವೆಲ್ಲ ಯೂಸ್ಗಳನ್ನು ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟು ವಾಟ್ ಈಸ್ ದ ಯು ಆಲ್ರೆಡಿ ನೋ ದ ಥಿಂಗ್ಸ್ ಆಬ್ಟೈನ್ ಫ್ರಮ್ ದ ಫಾರೆಸ್ಟ್. ವಾಟ್ ವಿಲ್ ಹ್ಯಾಪನ್ ಇಫ್ ದ ಫಾರೆಸ್ಟ್ ಇಸ್ ಡಿಸ್ಟ್ರಾಯ್ಡ್? ಥಿಂಕ್ ಆ್ಯಂಡ್ ಆನ್ಸರ್. ಫಾರೆಸ್ಟ್ ಏನು ನಾಶ ಮಾಡೋದ್ರಿಂದ ಏನಾಗ್ಬೋದು, ನಮಗೆ ಏನಾಗುತ್ತೆ ಪರಿಸರಕ್ಕೆ ಹಾನಿ ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಲೂಸ್ ದೇರ್ ಹೋಮ್ಸ್. ದೆನ್ ರೈನ್ಫಾಲ್ ಡಿಕ್ರೀಸಸ್, ಸಾಯಿಲ್ ಎರೋಷನ್ ಆ್ಯಂಡ್ ಫ್ಲಡ್ ಇನ್ಕ್ರೀಸ್, ದ ಏರ್ ಬಿಕಮ್ಸ್ ಮೋರ್ ಪೊಲ್ಯೂಟೆಡ್, ಈ ರೀತಿಯಾಗಿ ಆಗುತ್ತೆ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ಚಿಕ್ಕದಾಗಿ. ವಾಟ್ ಈಸ್ ಫಾರೆಸ್ಟ್? ರೈಟ್ ಯುವರ್ ಒಪಿನಿಯನ್. ಇಲ್ಲಿ ಫಾರೆಸ್ಟ್ ಅನ್ನೋದು ಅಷ್ಟೇ ಬರೀಬೇಕಾಗುತ್ತೆ. ನಮ್ಮ ಒಪಿನಿಯನನ್ನು ಬರೆಯೋಕ್ಕೆ ಪ್ಲೇಸ್ ಇಲ್ಲದೆ ಇರೋದ್ರಿಂದ ವಾಟ್ ಈಸ್ ದ ಫಾರೆಸ್ಟ್ ಅಂದರೆ ಆ ಫಾರೆಸ್ಟ್ ಈಸ್ ಅ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಮೆನಿ ಟ್ರೀಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಲಿವಿಂಗ್ ಟುಗೆದರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ರೈಟ್ ದ ನೇಮ್ಸ್ ಆಫ್ 5 ಪ್ಲ್ಯಾಂಟ್ಸ್ ದ್ಯಾಟ್ ಗ್ರೋ ಜನರಲ್ ಇನ್ ಫಾರೆಸ್ಟ್. ನಾವು ಆಲ್ರೆಡಿ ಹಿಂದ್ಗಡೆ ಬರೆದಿರ್ತಕ್ಕಂಥ ಏನು ಟ್ರೀಗಳಿದ್ದಾವೆ ಫಾರೆಸ್ಟಲ್ಲಿ ಬೆಳೆದಿರ್ತಕ್ಕಂಥವನ್ನ ಇಲ್ಲಿ ಬರೀಬೋದು. ಟೀಕ್ ವುಡ್ ಟ್ರೀ, ಸ್ಯಾಂಡಲ್ವುಡ್ ಟ್ರೀ, ದೆನ್ ಬ್ಯಾಂಬೂ ಟ್ರೀ, ಲೈಕ್ ದಟ್. ನೆಕ್ಸ್ಟು ರೈಟ್ ದ ನೇಮ್ಸ್ ಆಫ್ 5 animals that lives in forest. Next, name 5 fruits are available in
ಫಾರೆಸ್ಟ್ 5 ಫ್ರೂಟ್ಸು ಮ್ಯಾಂಗೋ, ಜಾಮೂನ್, ಗೂಸ್ಬೆರಿ ಆ್ಯಂಡ್ ಟಮರಿನ್ ಅಂತ ಬರೆದಿದ್ದೀನಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ರೂಟ್. ನೆಕ್ಸ್ಟು ಯೂಸಸ್ ಆಫ್ ರೈಟ್ 5 ಯೂಸಸ್ ಆಫ್ ಫಾರೆಸ್ಟ್. 5 ಯೂಸಸ್ ಆಫ್ ಫಾರೆಸ್ಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಫಾರೆಸ್ಟ್ ಗಿವ್ಸ್ ಅಸ್ ಆಕ್ಸಿಜನ್, ಫಾರೆಸ್ಟ್ ಪ್ರೊವೈಡ್ಸ್ ವುಡ್ ಆ್ಯಂಡ್ timber, then forest gives us medicine, then forests are the home of many animals and birds. Then next ಇಲ್ಲಿ ನೇಮ್ ಆಫ್ ದ ಟ್ರೀಸ್, ಇಲ್ಲಿ ನೇಮ್ ಆಫ್ ದ ಟ್ರೀಸ್ ಬರೀಬೇಕಾಗುತ್ತೆ. ನಾವು ರೈಟ್ ದ ನೇಮ್ಸ್ ಆಫ್ ಟ್ರೀಸ್ ದಟ್ ಆರ್ ದ ಪ್ಲಾಂಟೆಡ್ ಇನ್ ದ ಯಾರ್ಡ್ ಆಫ್ ಯುವರ್ ಹೌಸ್ ಆರ್ ಸ್ಕೂಲ್. ಅಂದರೆ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಅಂಗಳದಲ್ಲಿ ಅಥವಾ ನಿಮ್ಮ ಗಾರ್ಡನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯನ, ಅಥವಾ ಅದು ಇಲ್ಲದೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಮರಗಳಿದ್ದರೆ ಅವನ್ನ ಬರೀಬೇಕಾಗತ್ತೆ. ಇಲ್ಲಿ ನೇಮ್ ಮ್ಯಾಂಗೋ, ಕೊಕೊನಟ್, ಅಶೋಕ, ದೆನ್ ಗೋವಾ. ಆಮೇಲೆ ಯಾವುದಾದ್ರೂ ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿ, ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಪಿಕ್ಚರ್ಸಲ್ಲಿ ಇರ್ತಕ್ಕಂಥ ಟ್ರೀಸನ್ನು ಕಲೆಕ್ಟ್ ಮಾಡಿ ಇಲ್ಲಿ ಬರೆದು ಆ ಹಾಳೆಗಳನ್ನು ಅನಿಸಿ ನಾವು ಅದ್ರ ಬಗ್ಗೆ ಇಲ್ಲಿ ಬರಬೇಕಾಗತ್ತೆ. ನೇಮ್ ಆಫ್ ದ ಟ್ರೀ, ದೆನ್ ಯೂಸ್ಫುಲ್ನೆಸ್. ನೇಮ್ ಟ್ರೀ ಏನಿದೆ ನಮಗೆ ಟ್ರೆಡಿಷ್ನಲ್ ಮೆಡಿಸಿನ್ ಕೊಡುತ್ತೆ. ನೆಕ್ಸ್ಟು ಮ್ಯಾಂಗೋ ಟ್ರೀ ಗಿವ್ಸ್ ಫ್ರೂಟ್, ಕೊಕೊನಟ್ ಆಯಿಲ್ ಸಿಗುತ್ತೆ, ಮತ್ತು ಫುಡ್ ಪರ್ಪಸ್ ಆಗಿ ಕೊಕೊನಟನ್ನು ಯೂಸ್ ಮಾಡ್ತೀವಿ. ಅಶೋಕ ಶೇಡ್ ಕೊಡುತ್ತೆ. ನೆಕ್ಸ್ಟು ಗೋವಾ ಫ್ರೂಟನ್ನು ಸಿಗುತ್ತೆ. ಇಷ್ಟು ಟ್ರೀಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟು ಇಲ್ಲಿ ಸ್ಲೋಗನ್ಸ್ ಬರಬೇಕಾಗುತ್ತೆ. ರೈಟ್ ಸ್ಲೋಗನ್ಸ್ ಅಬೌಟ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಇಲ್ಲಿ ಕೆಲವೊಂದಿಷ್ಟು ಸ್ಲೋಗನ್ಸನ್ನು ಕೊಟ್ಟಿದ್ದಾರೆ. ಸೇವ್ ಫಾರೆಸ್ಟ್, ಸೇವ್ ಲೈಫ್, ಫಾರೆಸ್ಟ್ ಆರ್ ಅವರ್ ಫ್ಯೂಚರ್, ಪ್ಲ್ಯಾಂಟ್ ಮೋರ್ ಟ್ರೀ, ಪ್ರೊಟೆಕ್ಟ್ ನೇಚರ್, ಗ್ರೀನ್ ಫಾರೆಸ್ಟ್, ಕ್ಲೀನ್ ಅರ್ತ್. ಇವು ಸ್ಲೋಗನ್ಸ್, 4 ಸ್ಲೋಗನ್ಸನ್ನು ಬರೆದಿದ್ದೀವಿ. ಇದಿಷ್ಟು ಯಾವುದು 4ನೇ ತರಗತಿ 3ನೇ ಅಧ್ಯಾಯ ಗೋ ಅರೌಂಡ್ ದ ಫಾರೆಸ್ಟ್. ನಾನಿಲ್ಲಿ ಡಿಟೇಲ್ಸ್ ಆಗಿ ಹೇಳಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೇವಲ ಬ್ಲ್ಯಾಂಕ್ಸಲ್ಲಿ ಇರ್ತಕ್ಕಂಥದ್ದನ್ನು ನಾನು ಬರಿತಾ ಹೋಗಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.